ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಧಾರವಾಡದ ಕಿಟಲ್ ಕಾಲೇಜು ಇದೀಗ ಸುದ್ದಿಯಲ್ಲಿದೆ. ಗುತ್ತಿಗೆದಾರರೊಬ್ಬರಿಗೆ ಕೊಡಬೇಕಾದ ಬಿಲ್ಲನ್ನು ಈ ಕಾಲೇಜು ಆಡಳಿತ ಮಂಡಳಿ ಬಾಕಿ ಇಟ್ಟುಕೊಂಡಿರುವ ಆರೋಪ ಇದೀಗ ಕೇಳಿಬಂದಿದೆ. 2014ರಿಂದ 2020ರವರೆಗೆ ಧಾರವಾಡದ ಕಿಟಲ್ ಕಾಲೇಜಿನಲ್ಲಿ ಕಟ್ಟಡ ಕಾಮಗಾರಿ ಸೇರಿದಂತೆ ಇತ್ಯಾದಿ ಕೆಲಸಗಳನ್ನು ಮಾಡಿಸಲಾಗಿದೆ. ಆದರೆ ಈ ಕೆಲಸ ಮಾಡಿದ ಗುತ್ತಿಗೆದಾರ ಅಬ್ದುಲ್ ಬಡ್ಬಡೆ ಎಂಬುವರಿಗೆ ಕಾಲೇಜು ಆಡಳಿತ ಮಂಡಳಿಯು ಪೂರ್ತಿ ಹಣ ಸಂದಾಯ ಮಾಡದೆ ಸುಮಾರು 65 ಲಕ್ಷ ಹಣ ಬಾಕಿ ಇರಿಸಿಕೊಂಡಿದೆ ಎಂದು ಆರೋಪಿಸಿ ಗುತ್ತಿಗೆದಾರ ಅಬ್ದುಲ್ ಹಾಗೂ ಅವರ ಬೆಂಬಲಿಗರು ಕಾಲೇಜು ಆಡಳಿತ ಮಂಡಳಿ ಮುಖ್ಯ ಬಿಷಪ್ ಅವರು ಧಾರವಾಡ ನಿವಾಸ ಎದುರು ಪ್ರತಿಭಟನೆ ನಡೆಸಿದರು. ಈ ಆರೋಪವನ್ನು ಕಾಲೇಜ್ ಆಡಳಿತ ಮಂಡಳಿ ತಳ್ಳಿ ಹಾಕಿದೆ. ಸದ್ಯ ಅಬ್ದುಲ್ ಅವರಿಗೆ ಎಲ್ಲ ಬಿಲ್ ಕೊಟ್ಟಿದ್ದೇವೆ, ನಮ್ಮ ಬಳಿ ಆ ಬಗೆಗಿನ ದಾಖಲಾತಿಗಳಿವೆ ಎಂದಿದ್ದಾರೆ. ಸುಮಾರು 7 ವರ್ಷಲೇ ನನಗೆ ಕಿಟಲ್ ಕಾಲೇಜಿನವರು ಸತಾಯಿಸಿದ್ದಾರೆ. ನಾನು ಇಲ್ಲಿ ಸುಮಾರು 2014ರಿಂದ 20ರವರೆಗೆ ಕಟ್ಟಡ ಕಾಮಗಾರಿ ಕೆಲಸ ಮಾಡಿರುತ್ತೇನೆ. ಅದರದೆಲ್ಲ ದಾಖಲಾತಿಗಳಿವೆ. ಆಮೇಲೆ ನನಗೆ ಹಂತವಾಗಿ ಆವಾಗ ಕೆಲಸ ಮುಗಿಸಿರೋದು ಪೇಮೆಂಟು ಆಗಿರುತ್ತದೆ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಪೀರಿಯಡ್ನಲ್ಲಿ ಜುಲೈನಲ್ಲಿ ಮೇಡಮ್ ನನಗೆ ಕೆಲಸ ಕೊಟ್ಟಿರೋಂಥ ಪ್ರಿನ್ಸಿಪಾಲ್ ರಿಟೈರ್ಡ್ ಆದರು. ಆವಾಗಿಂದ ಈಗಿನವರೆಗೆ ಈ ಕಾಲೇಜಿನವರು ನನಗೆ ಕೊಡ್ತೇನಂತ ಹೇಳ್ತಾರೆ, ಕೊಡುದಿಲ್ಲ ಅಂತ ಹೇಳಲ್ಲ, ಕೊಡ್ತೇನೆ ಅಂತ ಹೇಳಿ ಸತಾಯಿಸ್ತಾ ಇದ್ರು. ಒಂದು ಸಲ ಬಿಷಪ್ ಅವ್ರ ಜೊತೆ ಮೀಟಿಂಗ್ ಆದಾಗ ಫೈನಲ್ ಅದರ ಕನ್ಕ್ಲೂಷನ್ ಏನಂದ್ರೆ, ಮೆಜರ್ಮೆಂಟ್ ಮಾಡೋನು, ಮೆಜರ್ಮೆಂಟ್ ಆದ್ಮೇಲೆ ಬಡಬಡೆಯವ್ರಿಗೆ ಕೊಟ್ಟಂತಹ ದುಡ್ಡನ್ನು ಅದರಲ್ಲಿ ಡಿಡಕ್ಟ್ ಮಾಡೋನು. ಬಡಬಡೆ ಕೊಡುದಾದ್ರೆ ಬಡಬಡೆ ಆನ್ ಟೇಬಲ್ ಕೊಡಬೇಕು, ಕಿಟಲ್ ಕಾಲೇಜ್ ಅವ್ರು ಕೊಡೋದಾದ್ರೆ ಆನ್ ಟೇಬಲ್ ಕಿಟಲ್ ಕಾಲೇಜ್ ಕೊಡುತ್ತೆ. ಇದರದ್ದು ಆನ್ ರೆಕಾರ್ಡ್ ಇದೆ. ಈ ತರ ಆದಾಗ ಇದರಲ್ಲಿ ಹಿರಿಯರು ಬಂದು ಅವರ ಸಮ್ಮುಖದಲ್ಲಿ, ಮ್ಯಾನೇಜ್ಮೆಂಟ್ ಕಾಲೇಜಿನವರ ಸಮ್ಮುಖದಲ್ಲಿ ಆನ್ ರೆಕಾರ್ಡ್ 3 ದಿವಸ ಮೆಜರ್ಮೆಂಟ್ ನಡೆದಿದೆ. ಮೆಜರ್ಮೆಂಟ್ ಕಂಪ್ಲೀಟ್ ಆಯ್ತು. ಆಮೇಲೆ ಒಂದು ಇಂಜಿನಿಯರ್ ಅನ್ನು ಅಪಾಯಿಂಟ್ ಮಾಡಿ ಅವರೇ ಮೆಜರ್ಮೆಂಟ್ ತಗೊಂಡ್ರು, ಎಸ್ಟಿಮೇಟು ಮಾಡಿಕೊಟ್ರು. ಆ ಎಸ್ಟಿಮೇಟ್ ಪ್ರಕಾರ ಸುಮಾರು 2,16,00,000 ರೂಪಾಯಿ ನನಗೆ ಬರ್ಬೇಕಂತ ಆಯ್ತು. ಆದ್ರೆ ಅಷ್ಟ ದುಡ್ಡು ನನಗೆ ಬರುವಂತದ್ದಲ್ಲ. ನನಗೆ ಬರ್ಬೇಕಾದ ದುಡ್ಡು 65 ಲಕ್ಷ ರೂಪಾಯಿ. ನಾ ಅದರದ್ದು ಬಿಲ್ಲು ಸಬ್ಮಿಟ್ ಮಾಡಿದ್ದೇನೆ. ಇವ್ರ ಕಡೆ ಬಿಲ್ಲು ಇದಾವೆ. 15 ಲಕ್ಷ ರೂಪಾಯಿದ ನನ್ನ ಸಾಮಾನಿತ್ತು 2020ರಲ್ಲಿ. ಈಗ ಹೋಗಿ ನೋಡಿದ್ರೆ 1 ರೂಪಾಯಿ ಸಾಮಾನಿಲ್ಲ ಕಾಲೇಜಿನಲ್ಲಿ. ಎಲ್ಲ ಅದನ್ನ ಮಾರಿ ತಿಂದಿದ್ದಾರೆ. 80 ಲಕ್ಷದ ಆಯ್ತು. ನಾನು 30 ಲಕ್ಷ ರೂಪಾಯಿ ಡಿಮಾಂಡ್ ಮಾಡಿದ್ದೇನೆ. ಯಾಕಂತಂದ್ರೆ 7 ವರ್ಷ ಆಯ್ತು ನಾ ಇಂಟ್ರೆಸ್ಟ್ಲೇ ರೊಕ್ಕ ತಗೊಂಡಿದ್ದೀನಿ. ಮಂದಿದ್ ಸಾಲ ಕೊಡಬೇಕು. ನನಗೆ ಆ 1,10,00,000 ಸುಮಾರು ಅದು ರೊಕ್ಕ ಬಂದ್ರೂ ನಂದು ಅಷ್ಟು ಸಾಲ ತೀರ್ತಿತ್ತೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ. ಆ ತರ ನನ್ನ ಪರಿಸ್ಥಿತಿ ನನಗೆ ಬೀದಿಗೆ ತಂದಿದ್ದಾರೆ. ಸೊ 1,10,00,000 ರೂಪಾಯಿ ನಾನು ಡಿಮಾಂಡ್ ಮಾಡಿದ್ದೇನೆ. ಇವ್ರು ಒಪ್ಕೊಂಡಿದ್ದಾರೆ ಅದನ್ನು ಕೊಡ್ಲಿಕ್ಕೆ. ಇದು ಎಲ್ಲೇ ಸ್ಟೇಷನ್ ನಲ್ಲಿನೂ ಮಾತಾಯ್ತು, ಬಿಷಪ್ ಆಫೀಸ್ ನಲ್ಲಿನೂ ಮಾತಾಯ್ತು, ಕಾಲೇಜ್ ನಲ್ಲೂ ಮಾತಾಯ್ತು. ಇದೆಲ್ಲ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ನಾ ಹಾಗೆ ಹೇಳ್ತಾ ಇಲ್ಲ, ನನ್ನ ಕಡೆ ಎಲ್ಲ ಆನ್ ರೆಕಾರ್ಡ್ ಇದೆ. ಸೊ ಇವರೆಲ್ಲ ಒಪ್ಕೊಂಡು ಈ ದಿವಸ ಸೋಮವಾರ ದಿವಸ ಕರೆದು ನಮ್ಗೆ ಮಾತಾಡ್ಲಿಕ್ಕೆ ಕೊಡ್ತೇನೆ ಅಂತ ಹೇಳಿ, ಸೋಮವಾರ ಹೋಯ್ತು, ಮಂಗಳವಾರ ಆಯ್ತು, ಬುಧವಾರ ಬಂತು. ಈಗ ಹೇಳ್ತಾರೆ ನ್ಯಾಯಾಲಯದಲ್ಲಿ ಇದೆ. ನ್ಯಾಯಾಲಯದಲ್ಲಿ ಇದೆ ಅಂತ ಹೇಳಿ ಸ್ಟೇಷನ್ಗೆ ಹೋದ್ರಿ ಇವರು. ಹೋಗಿ ಹೊಳ ಬಂದ್ರೆ ನ್ಯಾಯಾಲಯದಲ್ಲಿ ಇರ್ಲಿಕ್ಕೆ ಏನಾರು ದಾಖಲಾತಿ ಬೇಕಲ್ಲ, ಏನೂ ಇಲ್ಲ. ನ್ಯಾಯಾಲಯಕ್ಕೆ ಇವ್ರಿಗೆ ಹೋಗಂತ ಸ್ಟೇಷನ್ ನಲ್ಲಿ ಹೇಳಿದ್ದಾರೆ, ನನಗೂ ಹೇಳಿದ್ದಾರೆ. ಬಟ್ ನನಗಲ್ಲೇ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ 6 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು. ಎರಡನೇದು ನನ್ನ ಕಡೆ ಮಾಡ್ಲಿಕ್ಕೆ ದುಡ್ಡಿಲ್ಲ. ಇವರು 3 ವರ್ಷ 4 ವರ್ಷ ಕಳೆದ್ರು. ಈಗ ಇಷ್ಟು ದಿವಸ ಆದ್ಮೇಲೆ ಸಿವಿಲ್ ಕೋರ್ಟ್ ನಲ್ಲಿ ಅದನ್ನ ಕೇಸ್ ಫೈಲ್ ಹಾಕತ್ತೋ ಅವಕಾಶ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ನನಗೆ ಹೋರಾಟ ಬಿಟ್ಟ ನನ್ನ ಕಡೆ ಬೇರೆ ಏನೂ ದಾರಿ ಇಲ್ಲ. ದಯವಿಟ್ಟು ನಾನು ಮಾಧ್ಯಮ ಮುಖಾಂತರ ಎಲ್ಲರಿಗೂ ಕೇಳಿಕೊಳ್ಳೋದು ಏನಂತಂದ್ರೆ, ಇವನ್ ಇದು ಕಿಟಲ್ ಕಾಲೇಜ್ ಆಡಳಿತ ಮಂಡಳಿಗೂ ಸಹಿತ ಈಗ ಏನ್ ಆಗ್ಬೇಕಲ್ಲ ಅದೆಲ್ಲ ಆಗಿ ಮುಗ್ದಿದೆ. ನನ್ನ ದುಡ್ಡನ್ನು ನನಗೆ ಕೊಟ್ಟಿ ಮುಗಿಸಿ. ಇಲ್ಲ ನಾನು ಅಹೋರಾತ್ರಿ ನಾ ಧರಣಿ ಮಾಡುತ್ತಾ ಇರುತ್ತೇನೆ. ಯಾವಾಗಿನ ಮಟ್ಟ ನನಗೆ ದುಡ್ಡು ಬರಲ್ಲ, ನಾ ಆವಾಗಿನ ಮಟ್ಟ ಈ ಧರಣಿ ಮುಗಿಸಲ್ಲ. ಈ ದಿವಸ
ಏನ್ ಕಿಟೆಲ್ ಸಂಸ್ಥೆಯ ಬಿಷಪ್ರವರು ಮಾಡಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಇವತ್ತು ಅವ್ರ ಕಚೇರಿ ಮುಂದೆ ಒಂದು ಧರಣಿ ದಲಿತ ಸೇನಾ ವತಿಯಿಂದ ಏನು ಅಬ್ದುಲ್ ಬಡಬಡವರವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಸಂಸ್ಥೆ ಹೇಳ್ತಾ ಇದೆ ನಾವ್ ಯಾವುದೇ ರೀತಿ ಒಂದು ರೂಪಾಯಿ ಹಣ ಕೊಡಬಾರದು, ಕೊಡಂಗಿಲ್ಲ ಅಂತ ಹೇಳ್ತದೆ. ಆದ್ರೆ ನಿರಂತರವಾಗಿ 2020ರಿಂದಲೂ ಕೂಡ ಅವ್ರ ಕಟ್ಟಡ ಎಲ್ಲ ಫಿನಿಶ್ ಮಾಡಿದ ನಂತರದಿಂದಲೂ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಲೇ ಇದ್ದಾರೆ. ಆದ್ರೆ ಅವ್ರು ಏನ್ ಹೇಳೋದು, ಇಲ್ಲಿ ದಿಕ್ಕು ದಾರಿ ಎರಡು ತಪ್ಪಿಸ್ತಾ ಇದ್ದಾರೆ. ಅಂದ್ರೆ ಕೋರ್ಟ್ ಆರ್ಡರ್ ಇದೆ, ಕೋರ್ಟಲ್ ಇದೆ ಅಂತ. ಒಬ್ಬ ಬಡ ಕಾರ್ಮಿಕ ಕೂಲಿ ಮಾಡೋ ದುಡ್ಡನ್ನ ಕೇಳಿದ್ರೆ ಕೋರ್ಟಲ್ ಇದೆ ಅಂತಂದ್ರೆ ಕಾರ್ಮಿಕರ ಗತಿ ಏನಾಗಬೇಕು? ಈ ಒಂದು ಸಂಸ್ಥೆ ಇವತ್ತು ಇಂಥ ಒಂದು ಹೈರಾಣ ಸಂಸ್ಥೆ ಅಂತ ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಆಮೇಲೆ ಈ ಬಿಷಪ್ ಅನ್ನೋರು ಈ ಟೀಮ್ ಏನಿದೆ, ಈಗ ಹಲವಾರು ಬಾರಿ ಏನ್ ನಮ್ಮ ದಲಿತ ಸೇನೆ ವರ್ಕರ್ಸ್ಗಳು ಅಂದ್ರೆ ಕಮಿಟಿಗಳು ಎಲ್ಲ ಬಂದು ಚರ್ಚೆ ಮಾಡ್ಲಾಗಿ ಇಲ್ಲ ಕೊಡ್ತೀವಿ, ನಿಮಗೆ ಕೊಡ್ಲೇಬೇಕು, ಧರ್ಮ ಇದೆ, ನಾವು ಕೊಡ್ತೀವಿ ಅಂತ ಹೇಳಿ ಇನ್ನೂ ಮರೆಮಾಚ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಅವ್ರಿಗೆ ಸಲ್ಬೇಕಾಗಿರ್ತಕ್ಕಂಥ ಹಣವನ್ನ ಸಲ್ದ್ರೆ ಇಡೀ ಕುಟುಂಬ ಚೆನ್ನಾಗಿರ್ತದೆ. ಯಾಕಂದ್ರೆ ಇವತ್ತೆಲ್ಲ ಬೀದಿಗೆ ಬಂದಿದ್ದಾರೆ. ಇವತ್ತು ಯಾವುದೇ ಕೆಲಸ ಕಾರ್ಯ ಇಲ್ಲದಲೆ ಪಾಪ ಬೀದಿ ಅಳಿಯುವಂತ ಪರಿಸ್ಥಿತಿ ಅಬ್ದುಲ್ ಬಡಬಡರ್ದು. ಆ ಪರಿಸ್ಥಿತಿ ತಂದಿರೋದು ಈ ಕಿಟೆಲ್ ಕಾಲೇಜಿನ ಆಡಳಿತ ವರ್ಗ ಮತ್ತೆ ಈ ಕಮಿಟಿ ಏನಿದೆ, ಈ ಕಮಿಟಿಯರೆಲ್ಲ ಸೇರ್ಕೊಂಡು ಈ ಕೆಲಸ ಅನ್ಯಾಯದ ದಾರಿಯನ್ನ ತೊಳೆದಿದ್ದಾರೆ. ದಯವಿಟ್ಟು ಕೂಡ ಬೇರೆ ಒಬ್ಬ ನಿಮ್ಮ ಯೇಸು ಇರೋದೇ ನಿಜ ಆದ್ರೆ, ನಿಮ್ ಬೈಬಲ್ ಇರೋದೇ ನಿಜ ಆದ್ರೆ ಖಂಡಿತವಾಗಿ ಕೂಡ ಅಬ್ದುಲ್ ಬಡಬಡರ ಕುಟುಂಬಕ್ಕೆ ಸಹಾಯ ಆಗ್ಬೇಕು. ಅವ್ನು ದುಡ್ದಿರ್ತಕ್ಕಂಥ ಪ್ರಾಮಾಣಿಕ ನಿವ್ವಳ ವೆಚ್ಚ ಅದನ್ನ ಭರಿಸಲೇಬೇಕು ಅಂತಕ್ಕಂಥದ್ದು ನನ್ನ ವಾದ.